ಎಲ್ಲರಿಗೂ ನಮಸ್ತೆ. ಇಂದಿನ ತರಗತಿಯಲ್ಲಿ ನಾವು ಕನಕದಾಸರ ಕೀರ್ತನೆಯನ್ನು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಕನಕದಾಸರ ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ ಎನ್ನುವಂತಹ ಕೀರ್ತನೆ ನಮಗೆ ಈ ಸಲ ಪಠ್ಯಕ್ಕಿದೆ. ಕೀರ್ತನಾಕಾರರ ಪರಿಚಯವನ್ನು ನೋಡುವ. ಕನಕದಾಸರು 1909 1607 ಮಧ್ಯದಲ್ಲಿ ಬದುಕಿದವರು. ಪ್ರಮುಖ ಕೀರ್ತನಾಕಾರರಲ್ಲಿ ಕನಕದಾಸರು ಒಬ್ಬರು. ಪುರಂದರದಾಸರ ಸಮಕಾಲೀನರಾದಂತಹ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡದಲ್ಲಿ ಜನಿಸಿದವರು. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ತಿಮ್ಮಪ್ಪ ನಾಯಕರಾಗಿದ್ದಂತಹ ಇವರು ಕನಕದಾಸರಾದದ್ದು ಐತಿಹ್ಯ. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಇವರು ಆನಂತರ ಕನಕದಾಸರಾಗಿ ಕೀರ್ತನಕಾರರಾಗಿ ನಮಗೆ ಕಂಡು ಬರ್ತಾ ಇರುವಂಥವರು. ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ. ಆದ ಕಾರಣ ಇವರ ಕೀರ್ತನೆಗಳಲ್ಲಿ ಕಾಗಿನೆಲೆಯ ಆದಿಕೇಶವ ಎನ್ನುವಂತಹ ಅಂಶವನ್ನು ನಾವು ಕಾಣ್ತೇವೆ. ಕಾಗಿನೆಲೆಯ ಆದಿಕೇಶವ ಇವರ ಅಂಕಿತವೂ ಹೌದು. ವಿಜಯನಗರದ ಪಾಳೆಯಗಾರರಾಗಿದ್ದ ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯವನ್ನು ಹೊಂದಿ ಅಧಿಕಾರವನ್ನು ತ್ಯಜಿಸಿ ಇವರು ಕೀರ್ತನಕಾರರಾದರು, ವಚನಗಾರರಾದರು. ಕೀರ್ತನೆ, ಉಗಾಭೋಗ, ಸುಳಾದಿಗಳನ್ನು ಇವರು ರಚಿಸಿದ್ದಾರೆ. ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮ ಧ್ಯಾನ ಚರಿತೆ ಎನ್ನುವಂತಹ ಕಾವ್ಯಗಳನ್ನು ರಚಿಸಿದ್ದಾರೆ. ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು. ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತದೆ ಎನ್ನುವಂಥದ್ದನ್ನು ಹಲವು ಉದಾಹರಣೆಗಳ ಮೂಲಕ ನಮಗೆ ಹೇಳ್ತಾ ಹೋಗಿದ್ದಾರೆ. ಈ ಕೀರ್ತನೆಯಲ್ಲಿ ಪ್ರಸ್ತುತಪಡಿಸ್ತಾ ಹೋಗಿದ್ದಾರೆ. ಮನುಷ್ಯ ಬಹುಬೇಗನೆ ತಲ್ಲಣಕ್ಕೆ ಒಳಗಾಗ್ತಾನೆ. ಸಮಸ್ಯೆಗಳು ಬರುವಂಥದ್ದು ಸಹಜವಾಗಿರುವಂಥದ್ದು. ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಬೇಕು. ಅವುಗಳಿಗೆ ಭಯಪಡುವ, ಅಂಜಿಕೊಳ್ಳುವ ಅಥವಾ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ದೇವರು ಎನ್ನುವಂಥವರೊಬ್ಬ ಇದ್ದೇ ಇರ್ತಾನೆ. ದೇವರೇನು ಮಾಡ್ತಾನೆ? ನಮ್ಮನ್ನು ಸಲಹುತ್ತಾನೆ. ಅದು ಹೇಗೆ ಅಂತ ಹೇಳಿದರೆ ತಾಯಿಯ ಹಾಗೆ ನಮ್ಮನ್ನು ಸಲಹುತ್ತಾನೆ. ಪ್ರತಿ ಸಮಸ್ಯೆ ಎನ್ನುವಂಥದ್ದು ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಸಮಸ್ಯೆಗಳಿಗೆ ಉತ್ತರಗಳು ಇರ್ತವೆ. ಆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ನಾವು ಮಾಡಿಕೊಡಬೇಕು. ನಮ್ಮ ಬದುಕಿನಲ್ಲಿ ತಾಳ್ಮೆ ಎನ್ನುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ನನಗಾಗಲಿಲ್ಲ ಅಂತ ಹೇಳಿದ ಕೂಡಲೇ ಹೆದರಿ ಆತಂಕ ಪಟ್ಟುಕೊಂಡು ಏನನ್ನೋ ಮಾಡುವ ಬದಲು ತಾಳ್ಮೆಯಿಂದ ಕಾದುಕೊಂಡು ಉತ್ತರವನ್ನು ಹುಡುಕುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಸಿಗುವಂಥ ಪ್ರತಿಯೊಂದು ಕ್ಷಣವೂ ನಮಗೆ ಒಂದೊಂದು ಅನುಭವವನ್ನು ಕೊಡ್ತಾ ಹೋಗುತ್ತೆ. ಆ ಸಂತೋಷವನ್ನು ಕೊಡ್ತಾ ಹೋಗುತ್ತೆ. ಆ ಸಂತಸವನ್ನು ನಾವು ಅನುಭವಿಸಬೇಕು. ಈ ಬದುಕಿನಲ್ಲಿ ಮನುಷ್ಯರಿಗೆ ಮಾತ್ರ ಕಷ್ಟಗಳು ಬರುವಂಥದ್ದಲ್ಲ. ಕಷ್ಟಗಳು ಎನ್ನುವಂಥದ್ದು ಪ್ರತಿಯೊಂದಕ್ಕೂ ಬರ್ತದೆ. ಈ ಭೂಮಿಯ ಮೇಲೆ ಹುಟ್ಟಿರುವಂತಹ ಚರಾಚರ ವಸ್ತುಗಳಿಗೂ ಕೂಡ
ಕಷ್ಟಗಳು ಎನ್ನುವಂಥದ್ದು ಬರುವಂಥದ್ದು ಸಹಜವಾಗಿರುವಂಥದ್ದು. ಆದರೆ ಅದಕ್ಕೆ ಹೆದರದೆ ನಾವು ಧೈರ್ಯವಾಗಿ ಅದನ್ನು ಎದುರಿಸಬೇಕು. ಬರುವಂಥ ಕಷ್ಟಗಳನ್ನು ಎದುರಿಸಿ ಗೆಲ್ಲಬೇಕು, ಹೋರಾಡಬೇಕು ಎನ್ನುವಂಥದ್ದನ್ನು ಇಲ್ಲಿ ಉದಾಹರಣೆಗಳ ಮೂಲಕ ಕೊಡ್ತಾ ಹೋಗಿದ್ದಾರೆ. ತಲ್ಲಣಿಸದಿರು ಖಂಡ್ಯ ತಾಳು ಮನವಿ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು, ಯಾವುದೇ ರೀತಿಯಲ್ಲಿ ಹೆದರಬೇಡ, ಭಯಪಡಬೇಡ, ಚಿಂತಿಸಬೇಡ. ನೀನು ಸಮಾಧಾನದಿಂದ ಎಲ್ಲವನ್ನು ಸಹಿಸಿಕೊ. ಈ ರೀತಿ ಸಹಿಸಿಕೊಂಡಾಗ ಏನಾಗತ್ತೆ? ಸಂಶಯ ಪಡಬೇಡ, ನಿಮ್ಮನ್ನು ಕಾಪಾಡಲಿಕ್ಕೆ ಆ ದೇವರು ಎನ್ನುವಂಥ ಶಕ್ತಿ ಇದ್ದೇ ಇರ್ತಾನೆ. ಮನಸ್ಸು ನೋಡು, ನೀನು ಹೆದರಬೇಡ, ಸಮಾಧಾನದಿಂದಿರು, ಆತಂಕಕ್ಕೊಳಗಾಗಬೇಡ. ಎಲ್ಲರನ್ನ ದೇವರು ಎನ್ನುವಂಥವನು ಮೇಲೊಬ್ಬ ಇದ್ದಾನೆ, ಅವನು ಕಾಪಾಡಿಯೇ ಕಾಪಾಡ್ತಾನೆ. ಇದಕ್ಕೆ ಸಂಶಯ ಪಡಬೇಡ. ನೀನು ಆತಂಕ ಪಟ್ಟುಕೊಂಡು ಏನನ್ನು ಮಾಡಲಿಕ್ಕೆ ಹೋಗಬೇಡ. ಯಾಕಂತ ಹೇಳಿದರೆ ನೋಡು, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಬೆಟ್ಟದ ತುದಿಯಲ್ಲಿ ಇರುವಂತಹ ಒಂದು ವೃಕ್ಷ ಹುಟ್ಟಿದೆ, ಅದು ಅಷ್ಟು ದೊಡ್ಡ ಮರವಾಗಿ ಬೆಳೀತಾ ಹೋಗ್ತಾ ಇದೆ. ಅದಕ್ಕೆ ಬೆಟ್ಟದ ತುದಿಗೆ ಹೋಗಿ ಯಾರಾದರೂ ನೀರು ಹಾಕಿದಾರೋ? ಇಲ್ಲ. ಕಟ್ಟೆಯನ್ನು ಕಟ್ಟಿ ನೀರನ್ನೆರೆದವರು ಯಾರು? ಬೆಟ್ಟದಲ್ಲಿ ಹುಟ್ಟಿದೆ ಅಂತ ಹೇಳಿ ಅದು ಯಾವಾಗಲೂ ತನ್ನನ್ನು ಆತಂಕಕ್ಕೆ ಒಳಪಡಿಸ್ತಾ ಇದ್ದರೆ, ಚಿಂತಿಸ್ತಾ ಇದ್ದರೆ ಅದು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅದು ಆ ರೀತಿ ಚಿಂತೆ ಮಾಡದೇ ಇರುವ ಕಾರಣ ಅದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಅಂತಹ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವಂಥ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೂ ಇಲ್ಲದಿದ್ದರೂ ಕೂಡ ಅದು ಹೆಮ್ಮರವಾಗಿ ಬೆಳೆದಿದೆ. ಹಾಗೆಯೇ ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ನಮ್ಮನ್ನು ಹುಟ್ಟಿಸಿರುವಂತಹ ಸ್ವಾಮಿ ಏನು ಮಾಡ್ತಾನೆ? ಖಂಡಿತ ನಮ್ಮನ್ನು ಚೆನ್ನಾಗಿ ಸಾಕಿಯೇ ಸಾಕ್ತಾನೆ, ಇದಕ್ಕೆ ಸಂಶಯ ಪಡಬೇಡ. ನಮ್ಮನ್ನು ಗಟ್ಟಿಯಾಗಿ ಜವಾಬ್ದಾರಿಯುತವಾಗಿ ಹೊತ್ತವನಾಗಿರಲಿಕ್ಕೆ ಆ ದೇವರಿದ್ದಾನೆ. ನಮ್ಮನ್ನು ಖಂಡಿತವಾಗಿಯೂ ಸಾಕಿಯೇ ಸಾಕ್ತಾನೆ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು? ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಅಡವಿಯಲ್ಲಿ ಓಡಾಡ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳು, ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು, ಅದಕ್ಕೆ ಹೆಜ್ಜೆ ಹೆಜ್ಜೆಗೆ ಆಹಾರವನ್ನು ಇತ್ತು ಯಾರು ಸಲಹುತ್ತಾ ಇದ್ದಾರೆ? ಯಾರಾದರೂ ಅಡವಿಗೆ ಹೋಗಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಯಾರಾದರೂ ಕೊಟ್ಟು ಬರ್ತಾ ಇದ್ದಾರಾ? ಇಲ್ಲ. ಅವುಗಳು ಕಷ್ಟ ಬಂದಿದೆ ಅಂತ ಹೇಳಿ ಅವುಗಳು ಬೇರೆ ರೀತಿಯಲ್ಲಿ ಯೋಚನೆ ಕೂಡ ಮಾಡ್ತಾ ಇಲ್ಲ. ನಾನು ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು? ಇಲ್ಲ, ತಾಳ್ಮೆಯಿಂದ ಕಾಯಬೇಕಾಗತ್ತೆ. ತಾಳ್ಮೆಯಿಂದ ಕಾದಾಗ ಪ್ರತಿಯೊಂದಕ್ಕೂ ಅಡವಿಯಲ್ಲಿ ಓಡಾಡುವಂತಹ ಪ್ರಾಣಿ ಪಕ್ಷಿಗಳಿಗೆ ಕೂಡ ಹೆಜ್ಜೆ ಹೆಜ್ಜೆಗೆ ಯಾವ ಸಮಯಕ್ಕೆ ಆ ಆಹಾರ ಬೇಕು ಆ ರೀತಿಯಾದಂಥ ಆಹಾರವನ್ನು ಸಿಗುವ ಹಾಗೆ ಮಾಡುವಂಥ ಹೊಣೆ ಹೊತ್ತಿರುವಂಥವರು ಯಾರು? ಹೆತ್ತ ತಾಯಿಯ ತೆರದಿ, ಹೆತ್ತ ತಾಯಿಯ ರೀತಿಯಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಅಡವಿಯಲ್ಲಿ ಇರುವಂತಹ ಮೃಗ ಪಕ್ಷಿಗಳಿಗೂ ಕೂಡ ಏನು ಮಾಡ್ತಾ ಇದ್ದಾರೆ? ಆಹಾರವನ್ನು ನೀಡ್ತಾ ಇದ್ದಾರೆ. ಬಿಡದೆ ಕಾಪಾಡ್ತಾ ಇದ್ದಾನೆ. ಇದಕ್ಕೆ ಸಂಶಯ ಪಡಬೇಡ, ಸಂಶಯವಿಲ್ಲ. ಖಂಡಿತ ಸಂಶಯವನ್ನು ಪಡಬೇಡ. ನವಿಲಿಗೆ ಚಿತ್ರ ಬರೆದವರು ಯಾರು? ಪವಳದ ಲತೆಗೆ ಕಂಪಿಟ್ಟವರು ಯಾರು? ಸವಿಮಾತಿನ ಅರಗಿಳಿಗೆ ಹಸಿರು ಬರೆದವರು ಯಾರು? ಅವನೇ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ನವಿಲಿಗೆ ಅದರ ಗರಿಗಳಲ್ಲಿ ಚಿತ್ರವನ್ನು ಬರೆದವರು ಯಾರು? ಎಲ್ಲರನ್ನ ಆಕರ್ಷಿಸುವಂತಹ ಆ ಗರಿಗಳು, ಅಂತಹ ಒಂದು ಚಿತ್ರವನ್ನು ಬರೆದು ಅದನ್ನು ಸುಂದರವಾಗಿ ಮಾಡಿರುವಂತಹ ಆ ನವಿಲನ್ನು ಒಂದು ಸುಂದರ ಪಕ್ಷಿ ಅಂತ ಹೇಳುವಂತಹ ರೀತಿಯಲ್ಲಿ ಮಾಡಿರುವಂಥವರು ಯಾರಿದ್ದಾರೆ? ಅದು ದೇವರಿದ್ದಾನೆ. ಹವಳದ ಬಳ್ಳಿಗೆ ಕಂಪು ಬಣ್ಣವನ್ನಿಟ್ಟವರಾರು? ಆ
ಬಣ್ಣವನ್ನು ಕೊಟ್ಟವರು ಯಾರು? ಇಂಪಾದ ಅರಗಿಳಿಗೆ, ಇಂಪಾದ ಮಾತಿನರಗಿಳಿಗೆ ಹಸಿರು ಬಣ್ಣವನ್ನು ಕೊಟ್ಟವರು ಯಾರು? ಇಂಪಾಗಿ ಮಾತಾಡುವಂತಹ, ಎಲ್ಲರನ್ನ ಆಕರ್ಷಿಸುವಂತಹ ಆ ಒಂದು ನವಿಲಿಗೆ, ಅರಗಿಳಿಗೆ, ಗಿಳಿಗೆ ಹಸಿರು ಬಣ್ಣವನ್ನು ಬರೆದವರು ಯಾರು? ದೇವರೇ ಎಲ್ಲವನ್ನ ಮಾಡ್ತಾನೆ. ಸಮಯಕ್ಕೆ ಸರಿಯಾಗಿ ಎಲ್ಲವೂ ನನಗೆ ದೇವರಿಂದಲೇ ಒದಗ್ತಾ ಹೋಗುತ್ತೆ. ನಾವು ಎಷ್ಟು ಆಸೆ ಪಟ್ಟರೂ ನಮಗೆ ಸಿಗೋದಿಲ್ಲ. ನಮಗೆ ಸಿಗಬೇಕು ಅಂತ ಇದ್ದರೆ ಅದು ನಾವು ಆಸೆ ಪಡದೇ ಇದ್ದರೂ ನಮಗೆ ಸಿಕ್ಕೇ ಸಿಗುತ್ತೆ. ನೀವು ಸಂಶಯ ಪಡಬೇಡಿ. ಅದು ಸಂಶಯ ಪಟ್ಟುಕೊಂಡು ನಾವು ಅಥವಾ ನಮಗಿಲ್ಲ ಅಂತ ಹೇಳಿಕೊಂಡು ಬೇಜಾರು ಮಾಡಿಕೊಂಡು ಹತ್ತುಕೊಂಡು ಕೂಗಿಕೊಂಡು ಕರಗಿಕೊಂಡು ಇದ್ದರೂ ಕೂಡ ನಮಗೇನು ಸಿಗುವಂಥದ್ದು ನಮಗೆ ಸಿಕ್ಕಿಯೇ ಸಿಗತ್ತೆ. ಯಾಕೆಂತ ಹೇಳಿದರೆ ದೇವರು ನಮಗೆ ಬೇಕಾದದ್ದನ್ನು ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಸಿಗುವ ಹಾಗೆ ಮಾಡ್ತಾ ಹೋಗ್ತಾ ಇದ್ದಾನೆ. ನೀವು ಅದಕ್ಕೆ ಸಂಶಯವನ್ನು ಪಡಬಾರ್ದು. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗಾಹಾರ ತಂದೀವರಾರು, ಬಲ್ಲಿದನು ಕಾಗಿನೆಲೆಯಾದಿ ಕೇಶವ ಎಲ್ಲರನ್ನು ಸಲಹುವನು. ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಹುಟ್ಟಿರುವಂತಹ ಕೂಗುವಂತಹ ಕಪ್ಪೆಗಳಿಗೂ ಆಹಾರ ಬೇಕಾಗತ್ತೆ. ಯಾರು ಆಹಾರವನ್ನು ತಂದು ಕೊಡ್ತಾರೆ? ದೇವರು ಆಹಾರವನ್ನು ಕೊಡ್ತಾನೆ. ಶಕ್ತಿವಂತನಾದಂತಹ ಆ ಆದಿಕೇಶವರಾಯ ಯಾರಿದ್ದಾನೋ ಆ ದೇವರ ಬಗ್ಗೆ ನಂಬಿಕೆ ಇದೆ. ಆ ದೇವರನ್ನು ಮನಸ್ಸ ಸ್ಮರಿಸಿ ಖಂಡಿತ ನಮಗೆ ಆ ಧೈರ್ಯವನ್ನು ಕೊಟ್ಟೇ ಕೊಡ್ತಾನೆ. ವಿಷ್ಣು ಎಲ್ಲರನ್ನ ಸಲಹುತ್ತಾನೆ. ಇದಕ್ಕೆ ಖಂಡಿತ ಸಂಶಯ ಪಡುವಂತಹ ಅವಶ್ಯಕತೆಯೇ ಇಲ್ಲ. ನಾವು ಸಂಶಯವನ್ನು ಪಡಬಾರ್ದು. ಈ ಭೂಮಿಯಲ್ಲಿ ಹುಟ್ಟಿದ ನಂತರ ನಾವು ಹೇಗೆ ಬದುಕೋದು? ನಮಗೊಂದಷ್ಟು ಚಿಂತೆಗಳು, ನಮಗೊಂದಷ್ಟು ಕೊರತೆಗಳು, ಕೊರತೆಗಳು, ಪ್ರತಿಯೊಂದನ್ನು ನಾವು ಸಮಸ್ಯೆ ಅಂತಲೇ ಹೇಳುವಂಥವ್ರು. ಪ್ರತಿಯೊಂದು ನಮಗೆ ಸಮಸ್ಯೆಗಳು. ಈ ಜೀವನದಲ್ಲಿ ಸಮಸ್ಯೆಗಳು ಇಲ್ಲ ಅಂತ ಹೇಳಿದರೆ ಯಾರಿಗೂ ಇಲ್ಲ ಅಂತ ಹೇಳ್ಬೋದು. ಆದರೆ ಅದೇ ಸಮಸ್ಯೆಗಳನ್ನು ನಾವು ಸವಾಲಾಗಿ ಸ್ವೀಕರಿಸಿಕೊಂಡು ನಾವು ಜೀವನದಲ್ಲಿ ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ತಲ್ಲಣಿಸಬಾರ್ದು. ಜೀವನದಲ್ಲಿ ಯಾವುದಕ್ಕೂ ಹೆದರಿಕೆ ಪಟ್ಕೊಳ್ಬಾರ್ದು. ಯಾವುದಕ್ಕೂ ಭಯ ಪಟ್ಟುಕೊಂಡು ಆತಂಕ ಪಟ್ಟುಕೊಂಡು ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಏನೇನೋ ಕೆಟ್ಟ ಯೋಚನೆಗಳನ್ನು ಅಂಥದ್ದನ್ನು ಮಾಡುವಂಥದ್ದು ಸರ್ವತಾ ತಪ್ಪಾಗಿರುವಂಥದ್ದು. ಯಾಕಂತ ಹೇಳಿದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಉತ್ತರಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗೆ ಉತ್ತರ ಸಿಗುವವರೆಗೆ ನಾವು ಕಾಯಬೇಕು. ಅದು ಆ ಕಾಯುವಂತಹ ತಾಳ್ಮೆ ಎನ್ನುವಂಥದ್ದೇನಿದೆ ಅದು ನಮ್ಮಲ್ಲಿರಬೇಕು. ನಮಗೆ ಒಮ್ಮಿಂದೊಮ್ಮೆಲೆ ಈ ಕ್ಷಣದಲ್ಲೇ ನಮಗೆ ಈ ವಿಷಯಗಳು ಈ ಕ್ಷಣದಲ್ಲೇ ಆಗಬೇಕು ಅಂತ ಹೇಳಿ ನಾವೇನು ಮಾಡಬಾರ್ದು, ಅಂತಹ ಅವಸರವನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ನಾವೇನು ಮಾಡಬೇಕು, ತಾಳ್ಮೆಯಿಂದ ಪ್ರತಿಯೊಂದನ್ನೂ ಕೂಡ ತಾಳ್ಮೆಯಿಂದ ಸಹಿಸಿಕೊಳ್ಬೇಕು. ಹಾಗಿದ್ದ ಮಾತ್ರಕ್ಕೆ ನಮಗೆ ಬಂದಿರುವಂತಹ ಸಮಸ್ಯೆಗಳಿಗೆಲ್ಲದಕ್ಕೂ ಪರಿಹಾರ ಎನ್ನುವಂಥದ್ದು ಖಂಡಿತವಾಗಿಯೂ ಇದ್ದೇ ಇರ್ತದೆ. ಸಮಸ್ಯೆ ಇಲ್ಲದೇ ಇರುವಂಥದ್ದು ಅಥವಾ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲ ಎನ್ನುವಂತಹ ಸಮಸ್ಯೆಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಸಮಸ್ಯೆಗಳಿದ್ದಾಗ ಅದಕ್ಕೆ ಪರಿಹಾರಗಳು ಖಂಡಿತ ಇದ್ದೇ ಇರ್ತವೆ. ಕಾಯುವಂತಹ ತಾಳ್ಮೆಯಿಂದ ಕಾಯುವಂತಹ ಸಹನೆ ನಮ್ಮಲ್ಲಿದ್ದಾಗ ಎಲ್ಲವೂ ಕೈಗೂಡತ್ತೆ ಎನ್ನುವಂಥದ್ದನ್ನು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎನ್ನುವಂಥದ್ರಲ್ಲಿ ಕನಕದಾಸರು ವಿವರಿಸ್ತಾ ಹೋಗಿದ್ದಾರೆ. ಧನ್ಯವಾದಗಳು.